ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಹಾರಾಷ್ಟ್ರ ಲೋಕಲ್ ವಾರ್ನಲ್ಲಿ ಬಿಜೆಪಿಗೆ ಫೈಟ್ ಕೊಡುತ್ತಾ UBT. ಯಾಕೆ ಅಂದರೆ ಕ್ಷಣ ಕ್ಷಣಕ್ಕೂ ಕೂಡ ಬದಲಾಗ್ತಾ ಇದೆ ಫಲಿತಾಂಶ, ಏರುಪೇರುಗಳಾಗ್ತಾ ಇದೆ. 73 ವಾರ್ಡ್ಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ ಮಹಾಯುತಿ ಮೈತ್ರಿಕೂಟ. ಈಗ ಬಿಜೆಪಿ ಮೈತ್ರಿಕೂಟ 57 ವಾರ್ಡ್ಗಳಲ್ಲಿ ಠಾಕ್ರೆ ಟೀಮ್ ಮುನ್ನಡೆಯಲ್ಲಿ ಇದೆ. ಪಾಲಿಕೆ ಚುನಾವಣೆಯಲ್ಲೂ ಕಾಂಗ್ರೆಸ್ ನೆಲ ಕಚ್ಚಿದೆ. ಮಹಾರಾಷ್ಟ್ರ ಲೋಕಲ್ ವಾರ್ನಲ್ಲಿ ಬಿಜೆಪಿಗೆ ಫೈಟ್ ಕೊಡುವ ಎಲ್ಲ ಸಾಧ್ಯತೆಗಳು UBTಗಿದೆ. ನಾನು ಆಗಲೇ ಹೇಳ್ತಾ ಇದ್ದೆ, ತುಂಬ ಲೋ ಮಾರ್ಜಿನ್ನಲ್ಲಿ ವೇರ್ ಅಂಡ್ ಟೇರ್ ಆಗೋ ಸಾಧ್ಯತೆ ಇದೆ. ಯಾರು ಬೇಕಾದ್ರೂ ಗೆದ್ದುಬಿಡ್ಬೋದು ಕೊನೆ ರೌಂಡಲ್ಲಿ. 200, 300, 400 ಓಟ್ಗಳಲ್ಲಿ, ಕೆಲವು ಕಡೆ 50, 60 ಓಟ್ಗಳಲ್ಲಿ ಮುನ್ನಡೆಯಲ್ಲಿರ್ತಾರೆ. ಯಾಕೆಂದರೆ ಲೋಕಲ್ ಬಾಡಿ ಎಲೆಕ್ಷನ್ಗಳು ಬರೋದೇ ಹಾಗೆ, ಒಂದೊಂದು ವಾರ್ಡ್ನಲ್ಲಿ ಎಷ್ಟು ವೋಟರ್ಸ್ ಇರ್ತಾರೆ ಸೊ ಹಾಗಾಗಿ ನಿಮಗೆ ಮಾರ್ಜಿನ್ ತುಂಬ ಕಡಿಮೆ ಇರೋದ್ರಿಂದ ಯಾವ ರೀತಿಯಲ್ಲಿ ಬೇಕಾದರೂ ಕೂಡ ಕೊನೆಗೆ ತಿರುವನ್ನು ಪಡ್ಕೊಳ್ಬಹುದು. ಆಮೇಲೆ ಡಿಫ್ರೆನ್ಸ್ ನೋಡಿ, ನೀವು BJP ಮತ್ತು UBTಗೆ ಇರ್ತಕ್ಕಂಥ ಡಿಫ್ರೆನ್ಸು ತುಂಬ ಏನಲ್ಲ. ಅಬ್ಬಬ್ಬ ಅಂದರೆ ಒಂದು 16-17 ಸೀಟ್ ಮಾತ್ರ ಹೆಚ್ಚು ಕಡಿಮೆ ಇರತಕ್ಕಂಥದ್ದು. 16-17 ಸೀಟು ಯಾವಾಗ ಬೇಕಾದರೂ ಹೆಚ್ಚು ಕಡಿಮೆ ಆಗ್ಬೋದು, ಓವರ್ಟೇಕ್ ಕೂಡ ಮಾಡಬಹುದು. ಎಷ್ಟೋ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಈ ಹಿಂದೆ ನಾವು ಈ ರೀತಿ ಉದಾಹರಣೆಗಳನ್ನು ನೋಡಿದ್ದೀವಿ. ಸದ್ಯಕ್ಕೆ ಮಹಾಯುತಿ 73, BMCಯಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು. BJP 73, UBT ಅವರು 57, ಕಾಂಗ್ರೆಸ್ 9. UBT ಅವ್ರನ್ನ ಅಷ್ಟು ಸುಲಭಕ್ಕೆ ತೆಗೆದಾಕೋಕ್ಕಾಗಲ್ಲ. ನಿಮಗೆ 92ರಿಂದಲೂ ಕೂಡ ಪಾಲಿಕೆಯ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥವ್ರು ಅವರು. ಈಗ ಬೇರೆ ಠಾಕ್ರೆ ಬ್ರದರ್ಸ್ ಒಂದಾಗಿದ್ದಾರೆ. ಠಾಕ್ರೆ ಬ್ರದರ್ಸ್ ಒಂದಾಗಿದ್ದೇನೆ BMC ಮೇಲೆ ಕಣ್ಣಿಟ್ಟು ಇದನ್ನಾದರೂ ಪಡ್ಕೋಬೇಕು. ಯಾಕಂದರೆ ಅವ್ರಿಗೆ ಅಧಿಕಾರ ಅಂತಕ್ಕಂಥದ್ದೇ ಇಲ್ಲ. ಫಸ್ಟು ಯಾವತ್ತು ಲೋಕಲ್ ಬಾಡಿ ಎಲೆಕ್ಷನ್ಗಳನ್ನ ಭದ್ರ ಮಾಡ್ಕೋಬೇಕು, ಆಗ ಮಾತ್ರ ನೀವು ವಿಧಾನಸಭಾ ಚುನಾವಣೆಯಲ್ಲಿ ಫೋಕಸ್ ಮಾಡ್ಬೋದು ಅಂತಕ್ಕಂಥ ಲೆಕ್ಕಾಚಾರ. ಈ ಬಗ್ಗೆ ಕೂಡ ನನ್ನ ಕೊಲೀಗ ಮಮತಾ ಅವರಿಂದ ಮತ್ತಷ್ಟು ಮಾಹಿತಿ ಪಡ್ಕೋತೀನಿ. ಮಮತಾ, ಈಗ UBT BJPಗೆ ಇಷ್ಟೊಂದು ದೊಡ್ಡ ಫೈಟ್ ಕೊಡ್ತಾ ಇರ್ತಕ್ಕಂಥದ್ದಕ್ಕೆ ಪ್ರಮುಖ ಕಾರಣ ಅಂತಂದರೆ 3 ದಶಕದಿಂದಲೂ ಕೂಡ ಚುಕ್ಕಾಣಿಯನ್ನು ಅವರೇ ಹಿಡಿದಿರ್ತಕ್ಕಂಥದ್ದು. ಆಮೇಲೆ ಅಲ್ಲಿ ಲೋಕಲ್ ಪಲ್ಸ್ ಅಂತಕ್ಕಂಥದ್ದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ. ಡೆಫಿನೆಟ್ಲಿ. ಯಾಕಂದರೆ ನೀವು 92 ಅಂತ ಹೇಳ್ತಾ ಇದ್ರಿ. ಇನ್ಫ್ಯಾಕ್ಟ್ ಇನ್ನೂ ಹಿಂದಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. 85ರಿಂದ ಕೂಡ ಮಹಾರಾಷ್ಟ್ರದಲ್ಲಿ, ಅದರಲ್ಲೂ ಮುಂಬೈ ಇರ್ಬೋದು, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಿಂಗ್ ಮೇಕರ್ ರೀತಿ ಇದ್ದಿದ್ದೇ ಬಾಳಾಸಾಹೇಬ್ ಠಾಕ್ರೆ ಅವರು. ಅದಾದ ಬಳಿಕ ಅಂದರೆ ಲಾಸ್ಟ್ ಒಂದು 30-35 ವರ್ಷದ ರಿಸಲ್ಟನ್ನು ನಾವು ತೆಗೆದು ನೋಡಿದಾಗ ಸ್ಟ್ಯಾಟಿಸ್ಟಿಕ್ಸ್ ಹೇಳೋದು ಶಿವಸೇನೆ ಏಕಾಂಗಿಯಾಗಿ ಅಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ತಾ ಇತ್ತು. ಅವ್ರ ಜೊತೆಗೆ ನಾವು ಫ್ರೆಂಡ್ಶಿಪ್ ಮಾಡ್ತೀವಿ ಅಂತ ಬಂದವರು BJP. ಹೀಗಾಗಿ ಅವ್ರಿಗೊಂದು ರೂಟ್ ಬೇಸ್ ಅಂತೂ ಇದ್ದೇ ಇದೆ. ಒಂದು ನಾವು 10 ಗಂಟೆಯಿಂದ ಮೆನ್ಷನ್ ಮಾಡ್ತಾ ಇದ್ವಿ, ಮರಾಠಿ ಆಸ್ಮಿತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮರಾಠಿ ಮಾಳೂಸ್ ಅಂತ ಹೇಳ್ಬಿಟ್ಟು ಅವ್ರು ದೊಡ್ಡ ಸಮಾವೇಶವನ್ನೇ ಮಾಡಿದ್ರು, ಅದು ವರ್ಕೌಟ್ ಆದಂಗೆ ಕಾಣಿಸ್ತಾ ಇದೆ. ಆಮೇಲೆ UBTಗೆ ಉದ್ಧವ್ ಮತ್ತು ರಾಜ್ ಠಾಕ್ರೆ ಅವರಿಗೆ ಈ ಚುನಾವಣೆ ನಿರ್ಣಾಯಕ ಆಗಿತ್ತು. ಯಾಕಂದರೆ ಒಂದು ರಾಷ್ಟ್ರೀಯ ಪಕ್ಷದ ಆಸರೆ ಇಲ್ಲದೆ, ರಾಷ್ಟ್ರೀಯ ಪಕ್ಷ ಒಂಚೂರು ಕೂಡ ಮೈತ್ರಿ ಮಾಡ್ಕೊಳ್ದೇನೆ ಒಂದು ಚುನಾವಣೆಯನ್ನು ಫೇಸ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ಯಾಕಂದರೆ ಮೆನ್ ಮತ್ತು ಮಜಲ್ ಪವರ್ ಎರಡೂ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸಂಘಟನೆ ಮಾಡೋದಕ್ಕೆ ಜನ ಬೇಕಾಗುತ್ತೆ, ಇನ್ನೊಂದು ದುಡ್ಡು ಬೇಕಾಗುತ್ತೆ. ಅದೆರಡು ಈ ಕ್ಷಣಕ್ಕೆ ನಾವು ನೋಡಿದ್ರೆ ರಾಷ್ಟ್ರಾದ್ಯಂತ ಯಾವುದೇ ಚುನಾವಣೆಗಳನ್ನು ಎದುರಿಸುವಂತಹ ಸಲೀಸಾದ ಸಾಮರ್ಥ್ಯ ಇರೋದು BJPಗೆ. ಅವ್ರು ಬಿಟ್ಟರೆ ಪ್ರಾದೇಶಿಕ ಪಕ್ಷಗಳಿಗೂ ಅದೇ ರೀತಿ ಸಾಮರ್ಥ್ಯ ಇದೆಯಾ ಇಲ್ವಾ ಅನ್ನೋದನ್ನ ಕೂಡ ಸಾಬೀತುಪಡಿಸುವಂತಹ ಚುನಾವಣೆ ಆಗಿತ್ತು. ಅಂದ್ಕೊಂಡ ಲೀಸ್ಟ್ ಅಥವಾ ಕಳಪೆ ಮಟ್ಟದ ಪರ್ಫಾರ್ಮೆನ್ಸ್ ಅನ್ನ UBT ಸದ್ಯಕ್ಕಂತೂ ಮಾಡ್ದಂಗೆ ಕಾಣಿಸ್ತಾ ಇಲ್ಲ. ಈ ಟ್ರೆಂಡ್ ಅನ್ನು ನೋಡ್ತಾ ಇದ್ರೆ ಟಫ್ ಫೈಟ್ ಜೊತೆಗೆ ಏನು ಬೇಕಾದರೂ ಆಗಬಹುದು ಅನ್ನುವಂತಹ ರೋಚಕ ಜಿದ್ದಾಜಿದ್ದಿ ಕೆಲ ಕಡೆಗಳಲ್ಲಿ ಕಾಣಿಸ್ತಾ ಇದೆ. ಯಾವಾಗ ಬೇಕಾದರೂ ಟೇಬಲ್ ಟರ್ನ್ ಆಗ್ಬೋದು. 2 ಎಕ್ಸಾಂಪಲ್ ನಿಮಗೆ ಕೊಟ್ಬಿಡ್ತೀವಿ. ರಾಜ್ಯದ್ದೇ ಅಂದರೆ ನಿಮಗೆ ನೆನಪಿರಬಹುದು, ಮಹದೇವಪುರ ಲೋಕಸಭಾ ಚುನಾವಣೆಯಲ್ಲಿ ಏನಾಯಿತು ಅಂತ, ಯಾರು ಗೆಲ್ತಾರೆ ಅಂತ ಅಂದ್ಕೊಂಡಿದ್ರು, ಕೊನೆ ಕ್ಷಣದಲ್ಲಿ ಯಾರು ಗೆದ್ರು ಅಂತ. ಹರಿಯಾಣದ ಚುನಾವಣೆ 10 ಗಂಟೆ 10:30 ಅಷ್ಟೊತ್ತಿಗೆ ರಿಸಲ್ಟ್ ಕಂಪ್ಲೀಟಾಗಿ ಕಾಂಗ್ರೆಸ್ ಪರವಾಗಿ ಬಂತು ಅನ್ನೋಷ್ಟೊತ್ತಿಗೆ 10:45 ಅಷ್ಟೊತ್ತಿಗೆ ರಿಸಲ್ಟ್ ಚೇಂಜ್ ಆಗೋಯ್ತು. ಆ ರೀತಿ ಸಾಧ್ಯತೆಗಳು ಇದೆಯಾ ಇಲ್ವಾ ಅನ್ನೋದಕ್ಕೆ ಕ್ಲಾರಿಟಿ ಸಿಗೋದಕ್ಕೆ ಇನ್ನೊಂದು 20-25 ನಿಮಿಷಕ್ಕಾದ್ರೆ ಗೊತ್ತಾಗ್ಬಿಡುತ್ತೆ ಅಂತ ನಮಗೆ. ಖಂಡಿತ ಹಾಗೆ ಸಂಪರ್ಕದಲ್ಲಿರಿ ಮಮತಾ. ಯಾಕೆಂದರೆ ಫೋಟೋ ಫಿನಿಶ್ ಅಂತೂ ಇದ್ದೇ ಇರುತ್ತೆ. ಲೋಕಲ್ ಬಾಡಿ ಎಲೆಕ್ಷನ್ಗಳಲ್ಲಿ ಫೋಟೋ ಫಿನಿಶ್ ಜಾಸ್ತಿ. BJP ಅವ್ರದ್ದು ಹೇಳಬೇಕು ಅಂತಂದರೆ, BJP ಅವರಿಗೆ ವಿಧಾನಸಭಾ ಎಲೆಕ್ಷನ್ ಆಗಿರಲಿ, ಪಾರ್ಲಿಮೆಂಟ್ ಎಲೆಕ್ಷನ್ ಆಗಿರಲಿ, ಲೋಕಲ್ ಬಾಡಿ ಎಲೆಕ್ಷನ್ ಆಗಿರಲಿ, ಅವ್ರು ಎಲ್ಲ ಎಲೆಕ್ಷನ್ನು ಒಂದೇ ರೀತಿ ಟ್ರೀಟ್ ಮಾಡ್ತಾರೆ. ನಿಮ್ಗೆ ನೆನಪಿರ್ಬೋದು, ಹೈದರಾಬಾದ್ ಲೋಕಲ್ ಬಾಡಿ ಎಲೆಕ್ಷನ್ ಆದಾಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಂದು ಪ್ರಚಾರ ಮಾಡಿದರು. ಒಂದು ಲೋಕಲ್ ಬಾಡಿ ಎಲೆಕ್ಷನ್ಗೆ ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಬಂದು ಪ್ರಚಾರ ಮಾಡ್ತಾರೆ ಅಂದರೆ ಎಷ್ಟು ಮಹತ್ವ ಕೊಡ್ತಾರೋ ಅವರು ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ.